ಜಿಲ್ಲಾಧಿಕಾರಿ ಹಾಗೂ ಉಪವಿಭಾಗಾಧಿಕಾರಿಗಳ ನಿರ್ದೇಶನಗಳನ್ನು ಪಾಲಿಸದೆ ಪೂರ್ವ ತಾಲೂಕು ತಹಶೀಲ್ದಾರ್ ಸರ್ವಾಧಿಕಾರಿ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದು ಆರೋಪಿಸಿ ಪ್ರಜಾ ವಿಮೋಚನಾ ಚಳವಳಿಯ ಕಾರ್ಯಕರ್ತರು ಕೆಆರ್ಪುರ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಬೆಂಗಳೂರು ಪೂರ್ವ ತಾಲೂಕು ವ್ಯಾಪ್ತಿಯಲ್ಲಿ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಸರ್ಕಾರಿ ಜಮೀನುಗಳನ್ನು ಬಲಾಢ್ಯರು ಒತ್ತುವರಿ ಮಾಡಿಕೊಂಡು ಹಸಿರು ವ್ಯಾಪ್ತಿಯಲ್ಲಿ ಬರುವ ಜಮೀನುಗಳಲ್ಲಿ ಅನಧಿಕೃತ ಬಡಾವಣೆಗಳನ್ನು ನಿರ್ಮಿಸುತ್ತಿರುವವರ ಮೇಲೆ ಕ್ರಮ ಕೈಗೊಳ್ಳಬೇಕು. ದೊಡ್ಡಬನಹಳ್ಳಿ, ಆದೂರು, ಬೈಯಪ್ಪನಹಳ್ಳಿ, ಸಾದರಮಂಗಲ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಸರ್ಕಾರಿ ಜಮೀನುಗಳನ್ನು ಕಬಳಿಸಿರುವ ಒತ್ತುವರಿದಾರರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನು ದಾಖಲಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಆನೇಕಲ್ ಕೃಷ್ಣಪ್ಪ ಹೇಳಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ತಹಶೀಲ್ದಾರ್ ರಾಜೀವ್, ಒತ್ತುವರಿ ಮಾಡಿಕೊಂಡಿರುವ ಜಮೀನುಗಳನ್ನು ಪೊಲೀಸ್ ಭದ್ರತೆಯೊಂದಿಗೆ ಶನಿವಾರದಿಂದ ಹಂತಹಂತವಾಗಿ ಯಾವುದೇ ಮುಲಾಜಿಲ್ಲದೆ ತೆರವುಗೊಳಿಸಲಾಗುವುದು ಎಂದು ಭರವಸೆ ನೀಡಿದರು. ಹೆಸರುವಾಸಿಯಾಗಿದ್ದಾರೆ. ಬಡವರ ಪರ, ದಲಿತರ ಪರ, ಹಿಂದೂ ವರ್ಗಗಳ ಪರ ಅವ್ರ ಧ್ವನಿ ಯಾವಾಗಲೂ ಏನು ರಾಜ್ಯ ಮಟ್ಟದಲ್ಲಿ ಎಲ್ಲ ಕಡೆ ಮುಟ್ಟುತ್ತೆ. ಅದೇ ರೀತಿ ಮೊನ್ನೆ ಡಿ ಸಿ ಆರ್ ಹೇಳಿದ್ರು, ಅದೇ ಏನು ಕೆಲವು ಕಾರ್ಯಗಳಿಂದ ನಾನು ಫೋನ್ ಮಾಡೋಕ್ಕಾಗಿಲ್ಲ. ಮತ್ತೆ ಫೋನ್ ಮಾಡಿ ಹೇಳಿದೆ ಸಾಹೇಬ್ರಿಗೆ, ಇಲ್ಲ ತಮ್ಮ ಒಂದು ಪತ್ರ ನನಗೆ ತಲುಪಿದೆ. ನಮ್ಮ ಡಿ ಸಿ ಅವರು ಎ ಸಿ ಅವರು ಕೂಡ ಹೇಳಿದ್ದಾರೆ, ಏನು ಆನೇಕಲ್ ಕೃಷ್ಣಪ್ಪ ಸಾಹೇಬರು ಬಡವರ ಪರ ಯಾವಾಗಲೂ ನಿಲ್ತಾರೆ. ಅವ್ರದ್ದು ಏನಿದೆ ಮನವಿಯನ್ನು ಕಾನೂನಾತ್ಮಕವಾಗಿ 100% ಅಟೆಂಡ್ ಮಾಡಬೇಕು ಅಂತ ನೀವು ನಮ್ಮ ಹೈರ್ ಆಫೀಸರ್ಸ್ ಹೇಳಿದ್ದಾರೆ. ಅದೇ ಪರ ಕೃಷ್ಣಪ್ಪ ಸಾಹೇಬರು ನಾನು ರಿಕ್ವೆಸ್ಟ್ ಮಾಡೋದಿಲ್ಲ, ಸರಿ ತಾವು ರಿಕ್ವೆಸ್ಟ್ ಮಾಡೋದಕ್ಕೆ ನಾನು ಬಂದು ಡಿಸ್ಕಸ್ ಮಾಡ್ತೀನಿ. ನೀವೇನು ಆ್ಯಕ್ಷನ್ ತೊಗೊಳ್ತೀರ ಅದ್ರ ಬಗ್ಗೆ ನಾನು ಮತ್ತೆ ಹೇಳಿದ್ದಾರೆ. ಸಾಹೇಬರು ತಮ್ಮ ಮುಂದೆ ಕೂಡ ಹೇಳಿದ್ದಾರೆ. ಅವರ ಮನವಿಗೆ ಬಗ್ಗೆ ನಾವು ಈಗಾಗಲೇ ನೋಡಿದ್ದೀವಿ. ಈಗೇನು ದೊಡ್ಡಬಳ್ಳಾರಿ ಮತ್ತು ಸರ್ವೆ ನಂಬರ್ 3ರಲ್ಲಿ ಒಂದು 11 ಗುಂಟೆ ಜಿಲ್ಲಾಧಿಕಾರಿಗಳು ಮತ ಬದಲಾವಣೆಗೆ ಅವಕಾಶ ಕೊಟ್ಟಿದ್ರು. ಆದರೆ ಅದಕ್ಕಿಂತ ಜಾಸ್ತಿ ಇದ್ದಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಬಂದಿದೆ. ಈ ಶನಿವಾರ ನಾವು ಅದನ್ನು ಒತ್ತುವರಿ ತರುವ ಕಾರ್ಯಕ್ರಮ ಇಟ್ಕೊಳ್ತಾರೆ. ನಮ್ಮ ಒಂದು ಪದಾಧಿಕಾರಿಗಳು ಬರಬೇಕು. ತಮ್ಮ ಒಂದು ಏನು ನಮ್ಮ ನಿರ್ಮಿತಿ ಕೇಂದ್ರ, ನಮ್ಮ VRI ಸರ್ವೇರು ಹಾಗೂ ಪೊಲೀಸ್ ಬಂದೋಬಸ್ತ್ ಏನಿದೆ ಆ 11 ಗುಂಟೆ ಏನು ಒತ್ತುವರಿ ತೆರು ಮಾಡ್ಕೊಂಡಿದ್ದಾರೆ, ಅದಕ್ಕಿಂತ ಎಕ್ಸಸ್ ಏನು ಮಾಡಿದ್ದಾರೆ ಅದನ್ನು ಮಾಡೋದನ್ನ ನಾನು ಈಗಾಗಲೇ ನಾನು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ನಮ್ಮ VRI ಕೂಡ ಡೈರೆಕ್ಷನ್ ಕೊಟ್ಟಿದ್ದೀವಿ. ಅದು ಪೊಲೀಸ್ ಸಿಬ್ಬಂದಿ ಕ್ರಮ ಮಾಡೋದಕ್ಕೆ ನಾನು ಕ್ರಮ ಕೈಗೊಳ್ತಾ ಇದ್ದೇನೆ. ಅದೇ ರೀತಿ ಆದೂರು ಸರ್ವೆ ನಂಬರ್ 74 2 ಎಕರೆ ಏನು ಜಮೀನಿದೆ. ಆದೂರಲ್ಲಿ ಸುಮಾರು ಒಂದು 30 ಕೇಸ್ ಇದೆ. ಸುಮಾರು ಒಂದು 30 ಕೇಸಸ್ ಇದೆ. ಲ್ಯಾಂಡ್ ಆರ್ಡರ್ ಕೋರ್ಟಲ್ಲಿದೆ, ಹೈಕೋರ್ಟ್ ಕೇಸಸ್ ಇದೆ. ಈ 2 ಎಕರೆ ಯಾವುದು ಅಂತ ತಾವು ಹೇಳಿದ್ರೆ ಅದು ಕೂಡ ಇವಾಗ ನಾವು ಇಟ್ಕೊಂಡಿದ್ದೀವಿ. ಶನಿವಾರ ಅಲ್ಲೊಂದು ಟೀಮ್ ಕಳಿಸ್ತೀವಿ. ಈ ಶನಿವಾರ ಅದಕ್ಕೆ ಏನು ಫಸ್ಟ್ ಸರ್ವೆ ಆಗಬೇಕು, ಸರ್ವೆ ಆದಮೇಲೆ ಒತ್ತುವರಿ ತೆರಬೇಕು. ಈ ಶನಿವಾರ ಇಲ್ಲ ಮುಂದಿನ ಶುಕ್ರವಾರ ಮಾಡ್ತೀವಿ. ನಾವು 2 ಕಡೆ ಬರೀ ಆಗುತ್ತೆ ನೋಡ್ತೀವಿ. ಇಲ್ಲ ಯಾರ ಹತ್ರ ಪಾಲಾಗ್ತಾರೆ ಅವ್ರದ್ದು ಸಂಬಂಧಪಟ್ಟ ಅವ್ರ ಹೆಸರು ತಾವು ನಮೂದು ಮಾಡಿಲ್ಲ. ನಾವು ಅವ್ರದ್ದೇನಿದೆ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ. ಏನು ಇವತ್ತು ಪ್ರಜಾ ವಿಮೋಚನಾ ಚಳವಳಿ ಇಂದ ಇವತ್ತು ಬೆಂಗಳೂರು ಪೂರ್ವ ತಾಲೂಕು ಸಮಿತಿಯಿಂದ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟದಲ್ಲಿ ಪ್ರಮುಖವಾಗಿ ನಿವೇಶನಗಳು, ಸರ್ಕಾರಿ ಭೂಮಿ ಒತ್ತುವರಿ, ಸ್ಮಶಾನಗಳಿಗೆ ಮತ್ತು ಸರ್ಕಾರಿ ಭೂಮಿಗಳಿಗೆ ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಕೋಟಿ ಕೋಟಿ ಹಣಕ್ಕೆ ಮಾರಾಟ ಮಾಡ್ತಾಯಿದ್ದಾರೆ. ಇವು ಎಲ್ಲವನ್ನು ಖಂಡಿಸಿ ನಾವು ಹೋರಾಟ ಮಾಡಿದ್ದೀವಿ. ಈಗಾಗಲೇ DC ಅವ್ರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದೀವಿ. ಏನು ತಹಶೀಲ್ದಾರ್ ಅವರು ನಿರ್ಲಕ್ಷ್ಯ ವಹಿಸಿದ್ರು. ಸೋಮವಾರ ಮತ್ತು 26ನೇ ತಾರೀಕು DC ಅವ್ರಿಗೆ ಕೊಟ್ಟಾಗ ಸೋಮವಾರ ಭಾಳ ಸೀರಿಯಸ್ ಆಗಿ DC ಅವರು ತಹಶೀಲ್ದಾರ್ಗೆ ಏನು ನಿರ್ದೇಶನವನ್ನು ಕೊಟ್ಟರು. ಆ ಕೊಟ್ಟ ನಂತರ ಇವತ್ತು ಏನು ಅವರು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಶನಿವಾರಕ್ಕೆ ಡೇಟನ್ನು ಫಿಕ್ಸ್ ಮಾಡಿದ್ದಾರೆ. ಬೈಯಪ್ಪನಹಳ್ಳಿ ಮತ್ತು ಆದೂರು ಮತ್ತು ದೊಡ್ಡಬನಹಳ್ಳಿ ಈ ಗ್ರಾಮಗಳಲ್ಲಿ ಸರ್ಕಾರಿ ಕೋಟಿಗಟ್ಟಲೆ ಬೆಲೆ ಮಾಡ್ತಕ್ಕಂಥ ಭೂಮಿಯನ್ನು ಯಾರು ಅಕ್ರಮವಾಗಿ ಕಬಳಿಸಿದ್ದಾರೆ ಅದೆಲ್ಲವನ್ನು ಕೂಡ ಸರ್ಕಾರದ ವಶಕ್ಕೆ ಪಡೆದು ಅವರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ನಮ್ಮ ಸಮಸ್ಯೆಗಳು ಇನ್ನೂ ಅನೇಕ ಸಮಸ್ಯೆಗಳ ಪೂರಕವಾಗಿ 8ನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ. ಸಭೆಯನ್ನು ಮಾಡಿ ನಮ್ಮ ಜೊತೆ ಸಭೆಯನ್ನು ಮಾಡಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಚರ್ಚೆಯನ್ನು ಮಾಡಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಅನ್ನೋ ಒಂದು ವಾಗ್ದಾನವನ್ನು, ಒಂದು ಭರವಸೆಯನ್ನು ತಹಶೀಲ್ದಾರರು ಕೊಟ್ಟಿದ್ದಾರೆ.
ಆ ಭರವಸೆಯಿಂದ ನಾವು ಈಗಾಗಲೇ ಮನವಿಯನ್ನು ಅವರು ಕೊಟ್ಟಿದ್ದೇವೆ. ಮತ್ತು ಈ ಮನವಿಯನ್ನು ಈ ರಾಜ್ಯದ ಕಂದಾಯ ಸಚಿವರಾದಂಥ ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರಿಗೂ ಮತ್ತು ಡಿ ಸಿ ಅವ್ರಿಗೂ ಕೂಡ ಏನು ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ. ಇವರೇನಾದರೂ ನಿರ್ಲಕ್ಷ್ಯ ಮಾಡಿ ಮತ್ತೆ ನಮ್ಮ ಸಮಸ್ಯೆಗಳೇನಾದರೂ ಬಗೆಹರಿಸಿಲ್ಲ ಅಂದರೆ ಈ ಹೋರಾಟ ಏನು ಫ್ರೀಡಮ್ ಪಾರ್ಕಿನಲ್ಲಿ ಸಾವಿರಾರು ಜನರು ಸೇರಿ ಹೋರಾಟ ಕೂಡ ಮಾಡೋದಕ್ಕೆ ತೀರ್ಮಾನ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅನ್ನೋ ಒಂದು ವಿಚಾರವನ್ನು ನಿಮ್ಮ ಮಾಧ್ಯಮಗಳ ಮೂಲಕ ನಾವು ಸ್ಪಷ್ಟಪಡಿಸ್ತಾ ಇದ್ದೇನೆ. ಚಳವಳಿ ಬೆಂಗಳೂರು ಪೂರ್ವ ತಾಲೂಕು ಸಮಿತಿಯಿಂದ ಹಲವಾರು ಗ್ರಾಮಗಳ ಸಮಸ್ಯೆಯ ಹಕ್ಕೊತ್ತಾಯ ಕಾರ್ಯಕ್ರಮಕ್ಕೆ ನೂರಾರು ಸಂಖ್ಯೆಯಲ್ಲಿ ಇವತ್ತು ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರುಗಳು ಬಂದಿದ್ದಾರೆ. ಅವರೆಲ್ಲರಿಗೂ ಸಹ ನಮ್ಮ ಪ್ರಜಾ ವಿಮೋಚನಾ ಚಳವಳಿ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ನಮ್ಮ ಸಾಹೇಬರು ಹೇಳಿದಾಗೇ ನಮ್ಮ ಸಮಸ್ಯೆಗಳನ್ನು ಶೀಘ್ರದಲ್ಲಿ ಬಗೆಹರಿಸದಿದ್ದಲ್ಲಿ ಫ್ರೀಡಮ್ ಪಾರ್ಕಲ್ಲೂ ಸಹ ನಾವು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ. ಎಸ್ ಕೆ ಮಹದೇಶು, ಅಧ್ಯಕ್ಷರು, ಬೆಂಗಳೂರು ವಿಭಾಗೀಯ ಸಮಿತಿ. ಏನಿವತ್ತು ಪ್ರಜಾ ವಿಮೋಚನಾ ಚಳುವಳಿ ವತಿಯಿಂದ ಆದೂರು ಗಣೇಶ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಆನೇಕಲ್ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನು ಬೆಂಗಳೂರು ಪೂರ್ವ ತಾಲೂಕು ತಹಶೀಲ್ದಾರ್ ಅವರ ವಿರುದ್ಧ ಹಮ್ಮಿಕೊಂಡಿದ್ವಿ. ಈ ಒಂದು ಹೋರಾಟದ ಮೂಲ ಉದ್ದೇಶ ಸಾರ್ವಜನಿಕರು, ಬಡಬಗ್ಗರು ಮೂಲಭೂತ ಸೌಕರ್ಯವನ್ನು ನೀಡಲು ವಿಫಲರಾಗಿದ್ದಾರೆ ತಹಶೀಲ್ದಾರರು. ವಿಶೇಷವಾಗಿ ಈ ಒಂದು ತಾಲೂಕು ಕಚೇರಿಯಲ್ಲಿ ಎಲ್ಲ ಕೇಸ್ ವರ್ಕರ್ಗಳಿಗೂ ಸಹ ಭ್ರಷ್ಟಾಚಾರದಲ್ಲಿ ಮುಳುಗಿ ಲಂಚ ತಾಂಡವ ಆಡ್ತಾ ಇದೆ ನಮ್ಮ ಕೆ ಆರ್ ಪುರ ತಹಶೀಲ್ದಾರ್ ಕಚೇರಿಯಲ್ಲಿ. ಈ ಒಂದು ವಿಚಾರನೂ ನಾವು ತಹಶೀಲ್ದಾರ್ ಗಮನಕ್ಕೆ ತಂದಿದ್ದೀವಿ. ಈ ಒಂದು ಹೋರಾಟಕ್ಕೆ ನಾವು ಇವತ್ತು ಏನು 500 ಜನ ಭಾಗವಹಿಸಿ ಈ ಒಂದು ಹೋರಾಟದ ಮುಖಾಂತರ ತಹಶೀಲ್ದಾರ್ಗೆ ಮನವಿ ಕೊಟ್ಟಿದ್ದೀವಿ. ಅವರು ಒಂದು ಡೇಟನ್ನು ನಿಗದಿ ಮಾಡಿದ್ದಾರೆ, ಸಭೆಯನ್ನು ಚರ್ಚೆ ಮಾಡೋಣ ಅಂತೇಳಿ. ಆ ಒಂದು ಸಭೆಯಲ್ಲಿ ನಮಗೆ ಈ ಮೂಲಭೂತ ಸೌಕರ್ಯಗಳನ್ನು ಜನಗಳಿಗೆ ಒದಗಿಸ್ಕೊಟ್ಟಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ಫ್ರೀಡಮ್ ಪಾರ್ಕಲ್ಲಿ ಕೂಡ ಸಾವಿರಾರು ಗಟ್ಟಲೆ ಜನಗಳು ಸೇರಿ ಹೋರಾಟನ ತಗೊಂಡು ಹೋಗೋಕ್ಕೆ ನಿರ್ಧಾರವನ್ನು ಮಾಡಿದ್ದೀವಿ. ಈ ಮೂಲಕ ನಾನು ತಹಶೀಲ್ದಾರ್ಗೆ ಹೇಳ್ತೀನಿ, ಆದಷ್ಟು ಬೇಗ ಏನು ಸಾರ್ವಜನಿಕರು ಕುಂದುಕೊರತೆ ಇದೆ ಅದನ್ನು ಬಗೆಹರಿಸ್ಕೊಡ್ಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀನಿ. ಏನು ಈ ದಿನ ಪ್ರಜಾ ವಿಮೋಚನಾ ಚಳವಳಿ ವತಿಯಿಂದ ಹಮ್ಮಿಕೊಂಡ ಹೋರಾಟಕ್ಕೆ ಬಂದಂಥ ಎಲ್ಲ ಗ್ರಾಮದ ಜನರಿಗೂ ಹಾಗೂ ಸಂಘಟನೆ ಮಹಿಳಾ ಮತ್ತು ಎಲ್ರಿಗೂ ನನ್ನ ವಂದನೆ ತಿಳಿಸ್ತಾ ಇದ್ದೀನಿ. ಹಾಗೂ ನಮ್ಮ ರಾಜ್ಯಾಧ್ಯಕ್ಷ ಆನೇಕಲ್ ಅವ್ರಿಗೂ ಸಹ ವಂದನೆ ತಿಳಿಸ್ತಾ ಇದ್ದೀನಿ. ಎಸ್ ಕೆ ಮಹದೇಶನ್ ಅವ್ರಿಗೆ, ವಿಜಯ್ ಕುಮಾರ್ ಅವರಿಗೆ ಎಲ್ಲರಿಗೂ ವಂದಿಸ್ತಾ ಆದೂರು ಗಣೇಶ್ ಪ್ರಜಾ ವಿಮೋಚನಾ ಚಳವಳಿಯ ಬೆಂಗಳೂರು ಅಧ್ಯಕ್ಷರು. ಜೈ ಭೀಮ್.